ಋಷಭ ರಾಶಿ ಅಂತ ಹೇಳಿದ್ರೆ ಶುಕ್ರ ಈ ರಾಶಿಗೆ ಅಧಿಪತಿ. ಶುಕ್ರ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ, ಸ್ಪರ್ಮ್, ಯೂಟ್ರಸ್, ಬ್ಯೂಟಿ, ಅಟ್ರಾಕ್ಷನ್ ಮತ್ತು ಮನಿ. ಯಾವಾಗಲೂ ಸ್ಪೋರ್ಟಿವ್ ಆಗಿರ್ತಾರೆ, ತುಂಬ ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ, ಅದ್ರ ಜೊತೆ ಕೂಲಾಗಿರ್ತಾರೆ. ಅದಲ್ಲದೆ ತುಂಬ ವೆರೈಟಿ ಆಫ್ ಫುಡ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ನ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಟ್ಟೆಗಳನ್ನ, ಕ್ಲಾತ್ಸ್ಗಳನ್ನ ಹಾಕೋತಾರೆ ತುಂಬ ಇಷ್ಟಪಡ್ತಾರೆ. ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ. ಇವ್ರ ಸುತ್ತಲೂ ಯಾವಾಗಲೂ ಫ್ರೆಂಡ್ಸ್ಗಳಿದ್ದೇ ಇರ್ತಾರೆ, ನೈಬರ್ಸ್ಗಳಿರ್ತಾರೆ, ಅಕ್ಕಪಕ್ಕದವರು, ರಿಲೇಟಿವ್ಸ್ಗಳು ಯಾವಾಗಲೂ ಇರ್ತಾರೆ. ಫ್ಯಾಮಿಲಿ ಇರೋರು ಎಲ್ಲರೂ ಇವರು ಇಷ್ಟಪಡ್ತಾರೆ. ರೀಸನ್ ಏನು ಅಂತ ಹೇಳಿದ್ರೆ ಇವರು ಅಷ್ಟು ಲವ್ ಆ್ಯಂಡ್ ಕೇರು ಆ್ಯಂಡ್ ಅಷ್ಟು ಅಡ್ಜಸ್ಟ್ಮೆಂಟು, ಫ್ಯಾಮಿಲಿಗೋಸ್ಕರ ಅಷ್ಟು ತ್ಯಾಗ ಮಾಡ್ತಾರೆ ಇವರು. ಇದರಿಂದನೇ ಇವ್ರು ಅಂತ ಹೇಳಿದ್ರೆ ಅಷ್ಟೇ ಇಷ್ಟ. ಅದಲ್ಲದೆ ಇವ್ರಿಗೆ ಒಳ್ಳೆ ಕ್ರಿಯೇಟಿವ್ ಮೈಂಡ್ ಇರುತ್ತೆ, ಒಳ್ಳೆ ಬ್ಯೂಟಿ ಇರುತ್ತೆ, ಒಳ್ಳೆ ರಸಿಕತೆ, ಒಳ್ಳೆ ಕ್ರಿಯೇಟಿವ್ ಮೈಂಡ್. ಮತ್ತು ಈ ರಿಷಭ ಯಾರಿಗೆಲ್ಲ ರಾಶಿಲಿರ್ತಾರೋ ಅಂದರೆ ಶುಕ್ರ ಸ್ಟ್ರಾಂಗ್ ಇರುತ್ತೋ ಅವರೆಲ್ಲ ಈ ಮೀಡಿಯಾ ಫೀಲ್ಡ್, ಸಿನಿಮಾಗೆ ಬೇಗ ಹೋಗ್ಬಿಡ್ತಾರೆ. ಅವರಿಗೆ ಈ ಮ್ಯೂಸಿಕ್ಕು, ಡ್ಯಾನ್ಸು, ಸಿಂಗಿಂಗು, ಆ್ಯಕ್ಟಿಂಗು ಮತ್ತು ಈ ಟ್ರಾವೆಲ್ಲು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಇವರಿಗೆ. ಇದರೆಲ್ಲ ತುಂಬ ಇಂಟ್ರೆಸ್ಟೆಡ್ ಆಗಿರ್ತಾರೆ, ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ, ಸ್ಕಿಲ್ಡ್ ಆಗಿರ್ತಾರೆ. ಮತ್ತು ಅವ್ರಿಗೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ, ತುಂಬ ಅಟ್ರಾಕ್ಷನ್ ಆಗ್ತಾರೆ ಇವ್ರ ಕಮ್ಯುನಿಕೇಷನ್ ಮತ್ತು ಇವ್ರ ಫೇಸ್ ನೋಡಿ ತುಂಬ ಚೆನ್ನಾಗಿ. ಓಲ್ಡ್ ಏಜಲ್ಲಿ ಕೂಡ ತುಂಬ ಹೆಂಗಾಗಿ ಕಾಣಿಸ್ತಾರೆ ಇವರು. ಈಗ ನೋಡೋಕ್ಕೆ ಈಗ ಅವರಿಗೆ ಏಜ್ 60 ಇರುತ್ತೆ, ನೋಡೋಕ್ಕೆ 40 ಥರ ಕಾಣಿಸ್ತಾರೆ. ಯಾಕಂತ ಹೇಳಿದ್ರೆ ಶುಕ್ರ ಯಾರಿಗೆ ಸ್ಟ್ರಾಂಗ್ ಇರುತ್ತೋ ಅವ್ರಿಗೆ ಮಾತ್ರ ಬಾಡಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಏನೇ ತಿಂದರೂ ಡೈಜೆಷನ್ ಆಗುತ್ತೆ. ಅವ್ರು ಇಷ್ಟ ಬಂದಾಗ ಇಷ್ಟಪಟ್ಟು ಜಾಗಕ್ಕೆ, ಇಷ್ಟಪಟ್ಟವ್ರನ್ನ ಮೀಟ್ ಮಾಡೋಕ್ಕೆ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಅದೇ ರೀತಿ ಈ ಶುಕ್ರ ಯಾರಿಗೆಲ್ಲ ಸ್ಟ್ರಾಂಗ್ ಇದೆಯೋ ಅವ್ರಿಗೆ ಬ್ಯೂಟಿ ಕಾನ್ಷಿಯಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಚೆನ್ನಾಗಿರಬೇಕು, ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ ಇವರಿಗೆ, ಒಳ್ಳೆ ಡ್ರೆಸ್ ಹಾಕಬೇಕು, ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನ್ನೋದೆಲ್ಲ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಮತ್ತು ಈ ಗೋಲ್ಡ್ ಆರ್ನಮೆಂಟ್ಸಲ್ಲೆಲ್ಲ ತುಂಬ ಇಷ್ಟಪಡ್ತಾರೆ ಇರೋದೆಲ್ಲ ವೇರ್ ಮಾಡೋದ್ರಲ್ಲಿ, ಅದರೆಲ್ಲ ತುಂಬ ಇಷ್ಟಪಡ್ತಾರೆ. ಮತ್ತು ಫ್ಯಾಮಿಲಿಗೋಸ್ಕರ ತುಂಬ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ತ್ಯಾಗ ಮಾಡ್ತಾರೆ, ತುಂಬ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಇದರಿಂದನೇ ಇವರು ಒಂದು ಸತಿ ಬೇಸರಗೊಳ್ತಾರೆ. ರೀಸನ್ ಏನು ಅಂತ ಕೇಳಿದರೆ ಇವರು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ರು ಕೂಡ ಮೆಂಟಲಿ ಸ್ವಲ್ಪ ವೀಕು. ಇವರು ಇಷ್ಟಪಟ್ಟಷ್ಟು ಆಪೋಸಿಟ್ ಇರೋಂಥ ಹಸ್ಬೆಂಡ್ ಆಗಿರೋ ವೈಫ್ ಆಗಿರ್ಬೋದು, ಇವ್ರ ಪ್ರೀತಿನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅದರಿಂದ ಕೆಲವೊಂದು ಸತಿ ಇವರು ಅದ್ರಲ್ಲಿ ಬೆಕ್ಸ್ ಆಗಿ ಕೆಲವೊಂದು ಸತಿ ಡಿಪ್ರೆಷನ್ಗೆ ಹೋಗ್ತಾರೆ. ಆದರೂ ಕೂಡ ಇದನ್ನೆಲ್ಲದನ್ನೂ ಸೈಡಲ್ಲಿ ಇಟ್ಟು ಫ್ಯಾಮಿಲಿಗೋಸ್ಕರ, ಫ್ರೆಂಡ್ಸ್ಗಳಿಗೋಸ್ಕರ, ಮಕ್ಕಳಿಗೋಸ್ಕರ ಅಂತೇಳಿ ತನ್ನ ಹ್ಯಾಪಿನೆಸ್ ಎಲ್ಲದನ್ನೂ ಕಡಿಮೆ ಮಾಡಿಕೊಂಡು ಅವ್ರಿಗೋಸ್ಕರನೇ ಎಲ್ಲದನ್ನೂ ಮಾಡ್ತಾರೆ. ಇದು ಈ ರಾಶಿಯವರ ವಿಶೇಷ. ಥ್ಯಾಂಕ್ ಯು.